ಪ್ರೀತಿಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಕನ್ನಡ ಕೆಸೆಟ್ ನೆಟ್ ಪುಸ್ತಕಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಇದರ ಮೇಲೆ ಕಾಣಿಸ್ತಿರುವಂತಹ ಪುಸ್ತಕಗಳು ನೆಟ್ಟು ಮತ್ತು ಕೆಸೆಟ್ಗೆ ಬುನಾದಿ ಆದಂತಹ ಪುಸ್ತಕಗಳಾಗಿವೆ. ಈ ಪುಸ್ತಕಗಳನ್ನು ಮೊದಲು ಓದಿದ ನಂತರ ಲೇಖಕರ ಮೂಲ ಪ್ರತಿಗಳನ್ನು ಓದಿದರೆ ಉತ್ತಮ ಅನಿಸುತ್ತೆ. ಏಕೆಂದರೆ ಕನ್ನಡ ಸಾಹಿತ್ಯ ಕೋಶ ರಾಜಪ್ಪ ದಳವಾಯಿ ಇವರು ಬರೆದಿರ್ತಕ್ಕಂಥ ನೆಟ್ಟು ಕೆಸೆಟ್ಗಾಗಿಯೇ ಈ ಕೃತಿ ತುಂಬ ಅತ್ಯುತ್ತಮವಾದಂತಹ ಕೃತಿಯಾಗಿದೆ. ಇದು ನೆಟ್ಟು ಮತ್ತು ಕೆಸೆಟ್ಟು ಸಿಲೆಬಸ್ ಪ್ರಕಾರ ರಚಿತವಾಗಿರ್ತಕ್ಕಂಥ ಒಂದು ಪುಸ್ತಕವಾಗಿದೆ. ಇದರಲ್ಲಿ ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಸಾಹಿತ್ಯದವರೆಗೂ ಕೂಡ ಹಾಗೂ ಕನ್ನಡ ವ್ಯಾಕರಣ, ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆ, ಕನ್ನಡ ಕಾವ್ಯಮೀಮಾಂಸೆ, ಭಾರತೀಯ ಕಾವ್ಯಮೀಮಾಂಸೆ ಎಲ್ಲ ಒಂದು ವಿಷಯಗಳನ್ನು, ಹಾಗೆ ಜಾನಪದ ಸಾಹಿತ್ಯವೂ ಕೂಡ ಇದರಲ್ಲಿ ಒಳಗೊಂಡಿದೆ. ಆದರೆ ಇದರಲ್ಲಿ ವಾಕ್ಯಗಳು ಮಾತ್ರ ಸಿಗೋದು ಸ್ವಲ್ಪ ಕಡಿಮೆ. ಇನ್ನು ಕನ್ನಡ ಸಾಹಿತ್ಯ ಸಂಜೀವಿನಿ ಶಿವಶರಣಪ್ಪ ಮೋತಕಪಳ್ಳಿ ಅಂತಕ್ಕಂಥ ಅವರು ಬರೆದಿದ್ದಾರೆ. ಇದು ಕೂಡ ಒಂದು ಅತ್ಯುತ್ತಮವಾದಂತಹ ಗ್ರಂಥವಾಗಿದೆ ನೆಟ್ಟು ಮತ್ತು ಕೆಸೆಟ್ಗೆ. ಇದು ಕೂಡ ಪಠ್ಯಕ್ರಮಕ್ಕೆ ಅನುಸಾರವಾಗಿ ರಚಿತವಾಗಿರ್ತಕ್ಕಂಥ ಒಂದು ಪುಸ್ತಕವಾಗಿದೆ. ಇದರಲ್ಲಿ ನಾವು ನೋಡೋದಾದರೆ ಇದು ಕೂಡ ತನ್ನದೇ ಆದಂತಹ ಮಹತ್ವವಾದಂತಹ ಕೃತಿಯನ್ನು ಆಗಿದೆ. ಇದರಲ್ಲಿ ಅನೇಕ ವಿಚಾರಗಳು ಕೂಡ ಕನ್ನಡ ಸಾಹಿತ್ಯ ಕೋಶಕ್ಕಿಂತ ಇದು ಸ್ವಲ್ಪ ವಿಚಾರಗಳನ್ನು, ವ್ಯಾಖ್ಯಾನಗಳನ್ನು, ಕೃತಿಯಲ್ಲಿ ಬರತಕ್ಕಂಥ ಮುಖ್ಯವಾದಂತಹ ವ್ಯಾಖ್ಯಾನಗಳನ್ನು ಇದರಲ್ಲಿ ನಾವು ನೋಡಬಹುದಾಗಿದೆ. ಹಾಗೆಯೇ ನೆಕ್ಸ್ಟು ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ, ಇದು ಡಾಕ್ಟರ್ ಚಿ.ಸಿ. ನಿಂಗಣ್ಣ ಅವರು ಬರೆದಿರ್ತಕ್ಕಂಥ ಒಂದು ಕೃತಿಯಾಗಿದೆ. ಹಾಗೆ ಇದರಲ್ಲಿ ನಾವು ಪ್ರಾಚೀನ ಕಾಲದಲ್ಲಿ ಪಂಪ ಬರೆದಿರ್ತಕ್ಕಂಥ, ರನ್ನ ಬರೆದಿರ್ತಕ್ಕಂಥ, ಹಾಗೆ ಪೊನ್ನ ಬರೆದಿರ್ತಕ್ಕಂಥ, ಹಾಗೆ ಬೇರೆ ಬೇರೆ ಲೇಖಕರು ಬರೆದಿರ್ತಕ್ಕಂಥ ಅನೇಕ ಕೃತಿಗಳ ವಿಚಾರಗಳನ್ನು ಇದರಲ್ಲಿ ಸೂಕ್ಷ್ಮವಾಗಿ ಚಿಕ್ಕ ಚಿಕ್ಕದಾಗಿ ವಿವರಿಸ್ಕೊಳ್ತಾ ಹೋಗಿದ್ದಾರೆ. ಇದು ಸ್ವಲ್ಪ ಏನಪ್ಪ ಅಂದರೆ ನೆಟ್ಟು ಕೆಸೆಟ್ಗೆ ಸಿಲೆಬಸ್ ಅನುಸಾರವಾಗಿ ಇಲ್ಲ ಇದು, ಬಟ್ ಇಂಪಾರ್ಟೆಂಟನ್ನು ನಾವು ಈ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶದಲ್ಲಿ ನೋಡಬಹುದು. ಇನ್ನು ಹಾಗೆ ಎಸ್.ಎಮ್.ಇ. ಗೋಲ್ಡ್ ಇವರು ರಚಿಸಿರ್ತಕ್ಕಂಥ ಐಚ್ಛಿಕ ಕನ್ನಡ ಕೈಪಿಡಿ ಅಂತಕ್ಕಂಥ ಒಂದು ಪುಸ್ತಕ. ಇದು ಕೂಡ ತುಂಬ ಅತ್ಯುತ್ತಮವಾದಂತಹ ಗ್ರಂಥ ಅಂತ ಹೇಳ್ಬೋದು. ಸಂಪಾದಕನೇ ಮಾಡಿದ್ದಾರೆ. ಇದು ಸಂಪಾದಕರು ಎ. ಸುಬ್ರಹ್ಮಣಿ ಅಂತಕ್ಕಂಥವ್ರು. ಇದರಲ್ಲಿ ನಾವು ವಿಷಯವಾರು ಯಾವುದಾದ್ರೂ ಒಂದು ಒಬ್ಬ ವ್ಯಕ್ತಿ ಲೇಖಕರ ಬಗ್ಗೆ ರನ್ನ ಬಂದರೆ ಅವರ ಪೂರ್ಣವಾದಂತಹ ಮಾಹಿತಿ, ಅವರು ಬರೆದಿರ್ತಕ್ಕಂಥ ಕೃತಿಗಳಾದ ನಂತರ ಅದರಲ್ಲಿ ಬರ್ತಕ್ಕಂಥ ಮುಖ್ಯವಾದಂತಹ ಅಂಶಗಳು, ವ್ಯಾಖ್ಯಾನಗಳು ಅವುಗಳನ್ನೆಲ್ಲ ವಿವರಿಸ್ಕೊತ ಹೋಗಿದ್ದಾರೆ. ಅದಾದ ನಂತರ ಮತ್ತೆ ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ದಾರೆ. ಅವುಗಳನ್ನು ನಾವು ಬಿಡಿಸ್ತಾ ಹೋದಂಗೆಲ್ಲ ನಮಗೆ ಇದು ಅನುಕೂಲಕರವಾದಂತಹ ಒಂದು ಐಚ್ಛಿಕ ಕನ್ನಡ ಕೈಪಿಡಿಯಾಗಿದೆ. ಈ 4 ಪುಸ್ತಕಗಳನ್ನು ಓದಿದರೆ ತುಂಬ ಕೆಸೆಟ್ಟು ಮತ್ತು ನೆಟ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಪುಸ್ತಕಗಳ ಒಂದು ಚಿಕ್ಕದಂತಹ ಪರಿಚಯವನ್ನು ಮಾಡಿಕೊಟ್ಟೆ. ನೆಕ್ಸ್ಟು ಇನ್ನು ಮೂಲ ಪ್ರತಿಗಳನ್ನು ಕೂಡ ಓದಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ನಾವು ಈ ಪುಸ್ತಕಗಳಲ್ಲಿ ನೋಡ್ಬೋದು. ಅದಕ್ಕೆ ನಾನು ಇವುಗಳನ್ನು ಬುನಾದಿ ಪುಸ್ತಕಗಳು ಅಂತ ಹೇಳಿದ್ದು. ಅವುಗಳನ್ನು ನಿಧಾನವಾಗಿ ನಾವು ನೆಟ್ಟು ಮತ್ತು ಕೆಸೆಟ್ ಸಿಲೆಬಸ್ಗೆ ಅನುಸಾರವಾಗಿ ನಾವು ಪ್ರಮುಖವಾದಂತಹ ಅಂಶಗಳನ್ನು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈ ನೆಟ್ಟು ಕೆಸೆಟ್ಟು ಪುಸ್ತಕಗಳ ಪರಿಚಯ ಬುನಾದಿ ಪುಸ್ತಕಗಳಂತ ನಾನು ಹೇಳಲಿಕ್ಕೆ ಈ 4 ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇವುಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡಿದಾಗ ನಮಗೆ ಒಂದು 50% 75% ಇದರಲ್ಲಿ ಕವರ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸಿಲೆಬಸ್ಸು. ಇಷ್ಟು ಹೇಳ್ತಾ ಈ ಪುಸ್ತಕಗಳ ಪರಿಚಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ ಕೂಡ.